ಅಮೆರಿಕ ಭೂಸೇನೆಯ ಸೈನಿಕರಿಗೆ ಆಹ್ವಾನ ಕೊಡ್ತಾ ಇದೆ ಇರಾನ್. ನಾವು ಸಿದ್ಧರಾಗಿದ್ದೇವೆ, ನಮ್ಮ ನೆಲಕ್ಕೆ ಬನ್ನಿ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ಹೀಗಂತ ವಿಡಿಯೋ ರಿಲೀಸ್ ಮಾಡಿದೆ ಇರಾನ್ನ IRGC. ಇಲ್ಲೇನಾಗಿದೆ, ಖರ್ಗ್ ಐಲ್ಯಾಂಡ್ಗೆ ಅಮೆರಿಕ ಸೈನಿಕರು ಬಂದುಬಿಡ್ತಾರೆ. 10,000 ಜನ ಬರ್ತಾರೆ ಅಂತ ಒಂದಿನ ಹೇಳಿದ್ರು, 20,000 ಜನ ಅಂತ ಇನ್ನೊಂದು ದಿನ ಹೇಳಿದ್ರು. ಇದೀಗ 20,000 ಸೈನಿಕರು ಇಲ್ಲಿ ಇಳಿಯುವುದಲ್ಲದೆ ಏರ್ಬೋರ್ನ್, ಅಲ್ಲಿ 82 ಅಂತ ಯಾವುದೋ ಒಂದು ಟ್ರೂಪ್ ಇದೆಯಂತೆ, 82 ಅನ್ನೋ ಒಂದು ಟ್ರೂಪು ಈ ಖರ್ಗ್ ಐಲ್ಯಾಂಡಿಗೆ ಬಂದುಬಿಡುತ್ತಂತೆ. ಇರಾನ್ನ ದೊಡ್ಡ ವ್ಯವಹಾರಗಳು, ವ್ಯಾಪಾರ ಆಗೋದು ಇದೇ ಐಲ್ಯಾಂಡ್ನ ಮೂಲಕವಾಗಿ, ನಿರ್ವಿವಾದವಾಗಿ. ಇದರ ಜೊತೆಗೆ ಒಂದಷ್ಟು ಹಡಗುಗಳು, ಅಮೆರಿಕದ ಮಿಲಿಟರಿ ಹಡಗುಗಳಿದೆಯಲ್ಲ, ಮಿಲಿಟರಿ ಯುದ್ಧ ವಿಮಾನಗಳನ್ನು ಉಡಾಯಿಸುವಂಥ ಹಡಗುಗಳಿದೆಯಲ್ಲ, ಆ ಹಡಗುಗಳು ಕೂಡ ನೆರವಿಗೆ ಬರುವ ಮೂಲಕವಾಗಿ ಓವರಾಲ್ ಆಗಿ ಒಂದು 50,000ಕ್ಕಿಂತ ಹೆಚ್ಚಿನ ಯೋಧರು ರೆಡಿಯಾಗಿದ್ದಾರೆ ಅಮೆರಿಕದವರು ಖಾರ್ಗ್ ಐಲ್ಯಾಂಡ್ ವಶಪಡಿಸಿಕೊಳ್ಳುವುದಕ್ಕೆ. ಖಾರ್ಗ್ ಐಲ್ಯಾಂಡ್ ವಶಪಡಿಸಿಕೊಂಡು ಬಿಟ್ಟರೆ ನೋಡಿ, ಯಾವ ದೇಶದ ಮೇಲೆ ಯಾರು ಎಷ್ಟೇ ಕ್ಷಿಪಣಿ ಹಾರಿಸಲಿ, ಎಷ್ಟೇ ಪಿರಂಗಿಯಿಂದ ಗುಂಡುಗಳನ್ನು ಹಾರಿಸ್ಬಿಡಲಿ, ಎಷ್ಟೇ ಯಾವ ರೀತಿಯಲ್ಲಿ ಬಾಂಬ್ಗಳನ್ನು ಸಿಡಿಸ್ಬಿಡಲಿ ವಿಮಾನದಿಂದ, ನಿಮ್ಮ ಸೈನಿಕರು ಆ ನೆಲದಲ್ಲಿ ಇಳಿಯದ ಹೊರತು ಆ ನೆಲದ ಒಡೆಯರು ನೀವಾಗಲಾರಿರಿ. ಪೊಸಿಷನ್ ತೊಗೊಳ್ಳೋದು ಅಂತಾರೆ ಇದಕ್ಕೆ. ಎಲ್ಲೇ ಆದರೂ ಈಗ ಒಬ್ಬ ರೈತ ಅನುಭವಿಸ್ತಾ ಇದ್ದೀರೇನಪ್ಪ ಈ ಜಮೀನನ್ನು, ಅನುಭವದಲ್ಲಿ ಇದ್ದೀರಾ ನೀವು ಅಂತಾರೆ. ಹಾಂ, ಅನುಭವದಲ್ಲಿದ್ದೀನಿ ಸ್ವಾಮಿ. ಅರ್ಜಿ ಹಾಕಿದ್ಯಾ? ಅರ್ಜಿ ಹಾಕಿದ್ದೀನಿ ಸ್ವಾಮಿ. ಸರಿ, ನೋಡೋಣ ಬಿಡು, ಸರ್ಕಾರ ಮಂಜೂರು ಮಾಡಿದಾಗ ನೋಡೋಣ ಅಂತಾರೆ. ಹಾಗೆಯೇ ಇರಾನ್ನಲ್ಲಿ ಎಷ್ಟೇ ನೀವು ಬಾಂಬ್ ಹಾಕಿ ಸೈನಿಕರು ಇಳಿಯದೆ ನಿಮ್ಮ ವಶ ಆಗಲ್ಲ. ಅದು ಯುಕ್ರೇನ್ನ ಮೇಲೆ ಎಷ್ಟೇ ರಷ್ಯಾದವ್ರು ದಾಳಿ ಮಾಡಲಿ, ಆ ಸೈನಿಕರ ಪೂರ್ತಿ ಕ್ಯಾಪ್ಚರ್ ಮಾಡಿಕೊಳ್ಳದೆ ಆ ದೇಶನ ವಶಪಡಿಸ್ಕೊಂಡೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲೂ ಅಷ್ಟೇ, ಖಾರ್ಗ್ ಐಲ್ಯಾಂಡಲ್ಲಿ ಇಳಿಸ್ಬಿಡ್ತೀವಿ. ಈ ಖಾರ್ಗ್ ಐಲ್ಯಾಂಡ್ ಹೇಗಿದೆ ಅಂದರೆ, ಇಡೀ ಇರಾನ್ನ ಸಂಪತ್ತು, ತಿಜೋರಿ, ಅದರ ಖಜಾನೆ, ಅದರ ದೊಡ್ಡ ಮಟ್ಟದ ಸಂಪತ್ತೆಲ್ಲ ಅಡಗಿರೋದು ಈ ಖಾರ್ಗ್ ಐಲ್ಯಾಂಡಲ್ಲೇ. ಇದೇ ವಶಪಡಿಸ್ಕೊಳ್ಳೋಕ್ಕೆ ಇರಾನ್ ಬಿಟ್ಟುಬಿಡ್ತಾರಾ? ನಿಮ್ಮ ಮನೆಯಲ್ಲಿ ಒಬ್ಬ ಕಳ್ಳ ನುಗ್ದ ಅಂದರೆ ಫಸ್ಟ್ ರಕ್ಷಣೆ ಮಾಡ್ಕೊಳ್ಳೋಕೆ ಚಿನ್ನ, ಬೆಳ್ಳಿ, ಒಡವೆ, ದುಡ್ಡು ಎಲ್ಲಿಟ್ಟಿದ್ದೀರೋ ಅದನ್ನು ರಕ್ಷಣೆ ಮಾಡ್ಕೊಳ್ತಾನೆ ನೀವು ಹೋಗೋದು. ಹಾಗೆಯೇ ಖಾರ್ಗಲ್ಲಿ ಇವರು ಇಳಿಯಕ್ಕೆ ಹೋಗಿದ್ದಾರಲ್ಲ, ಅದಕ್ಕೆ ಇರಾನ್ನವ್ರು ಏನು ಹೇಳ್ತಾ ಇದ್ದಾರೆ, ತುಂಬ ರೆಡಿಯಾಗಿದ್ದೀವಿ ನಾವು, ಬಂದುಬಿಡಿ ಬೇಗ, ವೆಲ್ಕಮ್ ಟು ದಿ ಹೆಲ್. ಇರಾನ್ ಹೇಳಿರೋದು ವೆಲ್ಕಮ್ ಟು ದಿ ಹೆಲ್. ನರಕ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ, ನರಕ ಸೃಷ್ಟಿ ಮಾಡಿದ್ದೀವಿ ಅಂತೇಳಿ ಟ್ರಂಪ್ ಮಾತಾಡ್ತಾ ಇದ್ರಲ್ಲ, ಊನ್ರಪ್ಪ ಅಂಥ ನರಕಕ್ಕೆ ನಿಮಗೆ ಸ್ವಾಗತ, ಬನ್ನಿ ಅಮೆರಿಕ ಸೈನಿಕರೇ ಅಂತ ಹೇಳಿ ಅವರು ಕಾಯ್ತಾ ಇದ್ದಾರೆ. ಇರಾನ್ ಸೈನಿಕರ ಹೋರಾಟದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನಿಮಗೆ ಯಾವ ಸೈನ್ಯದ ಬಗ್ಗೆ ಏನು ಅಂದಾಜಾದರೂ ಎತ್ಕೊಳ್ಳಿ, ಈ IRGC ಅನ್ನೋ ಒಂದು ಪಡೆ ಇದೆಯಲ್ಲ, ಇದ್ರ ಬಗ್ಗೆ ಯಾರೂ ಕೂಡ ಕಡಿಮೆ ಅಂದಾಜು ಇಟ್ಟುಕೊಳ್ಳಬಾರದು. ಈ ಪಡೆನೇ ಒಂಥರ ವಿಭಿನ್ನ, ಈ ಪಡೆನೇ ವಿಭಿನ್ನ, ಅವರ ತರಬೇತಿಯೇ ವಿಭಿನ್ನ, ಅವರ ಕಾರ್ಯಕ್ಷಮತೆ ವಿಭಿನ್ನ, ಅವರ ಹವಾಗುಣ ಸಹಿಷ್ಣುತೆಯ ಗುಣಮಟ್ಟವೇ ವಿಭಿನ್ನ. ಅದು ಬೇರೆ ಲೆವೆಲಲ್ಲೇ ಇದೆ ಅದು. ಸೊ ಇರಾನ್ ಸೈನಿಕರು ಹೇಳ್ತಾ ಇದ್ದಾರೆ, ಬನ್ನಿ ಸ್ವಲ್ಪ ನಮ್ಮದು ಟ್ರೈಲರ್ ನೋಡಿ ನಮ್ಮದು ಅಂತ ಹೇಳಿ ಇರಾನ್ ಸೈನಿಕರ ಹೋರಾಟದ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ನಿಮಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಟ್ಯಾಗ್ಲೈನ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಅಮೆರಿಕದ ತೀವ್ರ ದಾಳಿಯ ಎಚ್ಚರಿಕೆ ಈ ಒಂದು ವಿಷಯಕ್ಕೆ ಇರಾನ್ ಕೌಂಟರ್ ಕೊಡ್ತಾ ಇದೆ. ಇಲ್ಲಿ ಈ ಮೂಲಕ ಮತ್ತಷ್ಟು ದಿನ ಯುದ್ಧ ಮಾಡುವಂಥ ಸುಳಿವನ್ನು ಇರಾನ್ ಸ್ಪಷ್ಟ ಶಬ್ದಗಳಲ್ಲಿ ಕೊಡ್ತಾ ಇದೆ.